ಹಾಯ್ ಹಲೋ ನಮಸ್ತೆ. ಧ್ರುವ ಡಿಜಿಟಲ್ ಕಮ್ಯುನಿಕೇಷನ್ಗೆ ನಿಮಗೆಲ್ಲ ಸ್ವಾಗತ. ಹೌದೇಳಿ. ಮಸ್ತ್ ಮಸ್ತ್.
ಅಧ್ಯಕ್ಷರಿಗೆ ನಮಸ್ಕಾರವನ್ನು ಮಾಡಿದಂತೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು ಹೃದಯದಂತಹ ಸ್ವಾಗತವನ್ನು ಬಯಸ್ತಾ ಹಾಗಿದ್ದು 1993-94ರಲ್ಲಿ ಅಂತ ಹೇಳಿದ್ರು. ಆರಂಭದ ದಿನಗಳಲ್ಲಿ ಸರ್ ನಾಗೇಂದ್ರಯ್ಯ ಸರ್ ಅನ್ನುವಂಥವರು ಪ್ರಿನ್ಸಿಪಾಲ್ ಆಗಿ ಈ ಕಾಲೇಜಿನ ಅನೇಕ ವರ್ಷಗಳವರೆಗೆ ಪ್ರಾಂಶುಪಾಲರ ಹುದ್ದೆಯನ್ನು ಅಲಂಕರಿಸಿ ಇವತ್ತು ಅನಿವಾರ್ಯ ಕಾರಣಗಳಿಂದ ಬರ್ತಾ ಇಲ್ಲ. ಹಾಗಾಗಿ ಮತ್ತೆ ಅವರನ್ನ ನೆನಪಿಸಿಕೊಳ್ಳುವಂತಹ ಒಂದು ಸುದಿನನೂ ಕೂಡ ಆಗಿದೆ. ಹಾಗೆ ಮತ್ತೊಬ್ಬ ಪ್ರಿನ್ಸಿಪಲ್ ಕೂಡ ಆಗಿದ್ರು ಡಾಕ್ಟರ್ ಡಿ ಚಿತ್ರಶೇಖರಪ್ಪ ಸರ್ ಅಂತ ಹೇಳಿ ಅವರು ಕೂಡ ನಮ್ಮ ಎಸ್ ಎಂ ಕಾನೂನು ಕಾಲೇಜಿನಲ್ಲಿ ಮತ್ತು ನಮ್ಮ ಎಸ್ ಎಂ ವಿದ್ಯಾಪೀಠದಲ್ಲಿ ಕೆಲಸವನ್ನು ಮಾಡ್ತಾ ಇದ್ರು. ಅವರು ಕೂಡ ಅದೇ ಕಾರಣಗಳಿಂದಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿಲ್ಲ. ಆದ್ರೆ ನಾವು ಅವನ್ನೆಲ್ಲ ನೆನೆಸ್ಕೊಳ್ಬೇಕಾಗಿದೆ. 1993-94 ವರ್ಷದಲ್ಲಿ ಆರಂಭವಾದಂತಹ ಕಾಲೇಜು ಇವತ್ತು ಗ್ರಾಜುಯೇಷನ್ ಡೇ ಮಾಡಬೇಕಾದಂತಹ ಸುಸಂದರ್ಭ ಬಂದಿದೆ ಅಂತಂದ್ರೆ ಅವರೆಲ್ಲರೂ ಹಾಕಿಬಿಟ್ಟಂತ ಅಡಿಪಾಯ. ಇವರಿಬ್ಬರು ಒಟ್ಟಿಗೆ ಮತ್ತೋರ್ವ ನಮ್ಮ ಕಾಲೇಜಿನಲ್ಲಿ ಈಗ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಡಾಕ್ಟರ್ KN ವಿಶ್ವನಾಥ್ ಸರ್ ಅವರು ಕೂಡ ಕಾಲೇಜಿನ ಪ್ರಿನ್ಸಿಪಲ್ ಆಗಿ ಕೆಲಸವನ್ನು ಮಾಡ್ತಾರೆ. ಅವರೆಲ್ಲರೂ ಹಾಕಿದಂತ ಅಡಿಪಾಯವೇ ಇವತ್ತು ನಿಮಗೆ ಗ್ರಾಜುಯೇಷನ್ ಡೇ ಅಂತ ಹೇಳಿ ಮಾಡಬೇಕು ಅನ್ನುವಂತಹ ಸುಸಂದರ್ಭಕ್ಕೆ ನೀವೆಲ್ಲರೂ ಸಾಕ್ಷಿಯಾಗಿದ್ರಿ. ನಿಮ್ಮೊಟ್ಟಿಗೆ ನಮ್ಮ ಎಸ್ ಎಂ ವಿದ್ಯಾಪೀಠ ಮುರುಘಾಮಠ ಈಗ ಪ್ರಸ್ತುತ ಪ್ರಾಂಶುಪಾಲರಾಗಿ ಕೆಲಸವನ್ನು ಮಾಡ್ತಿರುವಂತಹ ಡಾಕ್ಟರ್ ಎಸ್ ದಿನೇಶ್ ರವರ ಒಂದು ಶ್ರಮ ಮತ್ತು ದಿನೇಶ್ ರವರ ವೃತ್ತಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅವರ ಎಲ್ಲ ಒಡನಾಡಿಗಳು ವಿದ್ಯಾರ್ಥಿಗಳು ಮತ್ತೆ ಹಳೆಯ ವಿದ್ಯಾರ್ಥಿಗಳಾಗಿ ಪ್ರಸ್ತುತ ದಿನಗಳಲ್ಲಿರುವಂತಹ ವಿದ್ಯಾರ್ಥಿಗಳು ಹೆಚ್ಚಿನ ಶ್ರಮವನ್ನು ವಹಿಸಿ ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ಈ ನಿಟ್ಟಿನಲ್ಲಿ ಕಾರ್ಯಕ್ರಮ ಯಶಸ್ಸಿಗೆ ನೀವೆಲ್ಲರೂ ಕಾರಣೀಭೂತರಾಗಿ ಸಾಕ್ಷೀಕರಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಓಪನಿಂಗ್ ಆಫ್ ಗ್ರಾಜುಯೇಷನ್ ಡೇ ಅಂಡ್ ವ್ಯಾಲ್ಯೂಟರಿ 2026 ಬೈ ಪ್ರೆಸಿಡೆಂಟ್ SJM ವಿದ್ಯಾಪೀಠ ಸರ್, ಅಡ್ಮಿನಿಸ್ಟ್ರೇಟಿವ್ ಕಮಿಟಿ SJM ವಿದ್ಯಾಪೀಠ, ಹಾನರಬಲ್ ಚಾನ್ಸಲರ್ SJM ಯೂನಿವರ್ಸಿಟಿ ಶ್ರೀ ಮುರುಘಾಮಠ ಚಿತ್ರದುರ್ಗ. ಇದರೊಂದಿಗೆ ಇನ್ನೊಂದು ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಗ್ರಾಜುಯೇಷನ್ ಡೇಸ್ ಫ್ರಮ್ 1993-94 to 2000 ಎನ್ನುವಂತಹ ಸಮಾರೋಪ ಸಮಾರಂಭವು ಕೂಡ NSS ಸ್ಪೋರ್ಟ್ಸ್ ಕಲ್ಚರಲ್ ಆಕ್ಟಿವಿಟೀಸ್ ಅಂಡ್ ನೆಕ್ಸ್ ಯೂನಿಯನ್ ಅನ್ನುವಂತಹ ಕಾರ್ಯಕ್ರಮದ ಒಂದು ಸಮಾರೋಪ ಸಮಾರಂಭವನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಇದರ ಒಂದು ಕಾರ್ಯಕ್ರಮವು ಕೂಡ ಮುಂದಿನ ಹಂತದಲ್ಲಿ ನಾವು ಕಾಣ್ತೇವೆ. ಈ ಒಂದು ಡಿಕ್ಲರೇಷನ್ ಓಪನಿಂಗ್ ಆಫ್ ಗ್ರಾಜುಯೇಷನ್ ಅನ್ನ ಮಾಡಿಕೊಟ್ಟಂತ ಇವತ್ತಿನ ಕಾರ್ಯಕ್ರಮದ ಸಾಕ್ಷಿ ಅಂತ ಹೇಳಿ ಭಾವಿಸ್ಕೊಳ್ತಾ ನಮ್ಮ ಕಾಲೇಜು ಪ್ರಾರಂಭ ಆಗಿ ನಿಮಗೆ ಗೊತ್ತಿರೋ ಹಾಗೆ 33 ವರ್ಷಗಳು ಕಳೆದಿದೆ. ಈ 33 ವರ್ಷಗಳಲ್ಲಿ ಇದುವರೆಗೂ ಕೂಡ ಪದವಿಯನ್ನ ಹೊಂದಿರುವಂತಹ ವಿದ್ಯಾರ್ಥಿಗಳಿಗೆ ಒಂದು ಪದವಿ ದಿನ ಅನ್ನುವಂಥದ್ದು ಗ್ರಾಜುಯೇಷನ್ ಡೇ ಅನ್ನುವಂಥದ್ದನ್ನ ಮಾಡ್ಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ನಾವು ವಿದ್ಯಾರ್ಥಿಗಳನ್ನ ಹುಮ್ಮಸ್ಸು ಮಾಡಬೇಕು, ಅವರನ್ನ ಒಂದು ಮತ್ತಷ್ಟು ಬೆಳವಣಿಗೆಯನ್ನ ಕಾಣಬೇಕು, ಅವರಲ್ಲಿ ಹೆಚ್ಚು ಪ್ರೋತ್ಸಾಹವನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಸಾಲಿನಿಂದ ಗ್ರಾಜುಯೇಷನ್ ಡೇ ಅನ್ನುವಂಥದ್ದನ್ನ ಆಚರಿಸಬೇಕು ಅಂತ ಹೇಳಿ ನಾವೆಲ್ಲ ಇವತ್ತು ಸೇರಿದ್ದೇವೆ. ಹೀಗೆ ನಮ್ಮ ಕಾಲೇಜಿನ ನೂರಾರು ವಿದ್ಯಾರ್ಥಿಗಳನ್ನ ಅನೇಕ ರಂಗಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ನಮ್ಮ ವಿದ್ಯಾರ್ಥಿಗಳು ಅಂತ ಹೇಳಿಕೆ ಒಂದು ಹೆಮ್ಮೆಯ ವಿಚಾರ. ನಿಮ್ಮೆಲ್ಲರನ್ನ ಇವತ್ತು ಬಣ್ಣದ ಚಂದದ ಬಿರುಸುಗಳಿಂದ ನೋಡುವುದೇ ನಮ್ಮ ಸೌಭಾಗ್ಯ ಅಂತ ಹೇಳಿ ನಾವು ಭಾವಿಸಿಕೊಂಡ ವೇದಿಕೆಯಲ್ಲಿರುವಂತಹ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳನ್ನು ತಿಳಿಸ್ತಾ ಕಾರ್ಯಕ್ರಮದ ಒಂದು ಶೀರ್ಷಿಕೆ ನಾವು ಕೊಟ್ಟಿರುವಂತಹದ್ದು ವಿದ್ಯಾದಾನತಿ ವಿನಯ, ವಿದ್ಯೆಗೆ ವಿನಯವೇ ಭೂಷಣ ಅನ್ನುವಂತಹ ಒಂದು ಹೇಳಿಕೆಯೊಂದಿಗೆ ಹಾಗೆ SJM ಕಾಲೇಜಿಂದ ಬಾರ್ ಅಂಡ್ ಬೆಂಚ್ಗೆ ನಮ್ಮೆಲ್ಲ ವಿದ್ಯಾರ್ಥಿಗಳು ಹೊರಡ್ತಾ ಇದ್ದಾರೆ. ಅವರಿಗೆ ಶುಭವಾಗಲಿ ಅಂತ ಹಾರೈಸುವಂತಹ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ಆರಂಭದಲ್ಲಿ ಹಾನರಬಲ್ ವೈಸ್ ಚಾನ್ಸಲರ್ ಕರ್ನಾಟಕ ಸ್ಟೇಟ್ ಲಾ ಯೂನಿವರ್ಸಿಟಿ ಹುಬ್ಬಳ್ಳಿ ಅವರಿಗೂ ಕೂಡ ಧನ್ಯವಾದಗಳು. ಇನ್ನು ವಿದ್ಯಾರ್ಥಿಗಳು 93-94 ಸಾಲಿನಲ್ಲಿ ಆರಂಭವಾದಂತ ನಮ್ಮ ಕಾಲೇಜು ಸುಮಾರು 32-33 ವರ್ಷಗಳ ದಾಪಕಾಲನ ಹಾಕಿದೆ ಅಂತಂದ್ರೆ ನಮ್ಮ ವಿದ್ಯಾರ್ಥಿಗಳು ಅನೇಕ ಕ್ಷೇತ್ರಗಳಲ್ಲಿ ಮುಂಚೂಣಿಯನ್ನು ಸಾಧಿಸಿದ್ದಾರೆ. ಅನೇಕ ಕ್ಷೇತ್ರಗಳಲ್ಲಿ ಉದಾಹರಣೆಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗ್ಬೋದು, ಹೆಲ್ತ್ ಡಿಪಾರ್ಟ್ಮೆಂಟ್, ಎಜುಕೇಶನ್ ಡಿಪಾರ್ಟ್ಮೆಂಟ್, ಇನ್ನು ಅನೇಕ ರೀತಿಯಾದಂತಹ ಸೇವೆಗಳು, ಎಸ್ಪೆಷಲಿ ಜುಡಿಷಿಯರಿ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನಮ್ಮ ಅನೇಕ ವಿದ್ಯಾರ್ಥಿಗಳು ಅವರನ್ನ ತೊಡಗಿಸಿಕೊಂಡಿದ್ದಾರೆ. ಆದ್ರೆ ಅವನ್ನೆಲ್ಲ ತೊಡಗಿಸಿಕೊಂಡು ಅವರ ಬದುಕನ್ನ ಬೆಳಗಿಸಿದಂತಹ ಮೇಷ್ಟ್ರುಗಳು ಮಾತ್ರ ಇವತ್ತು ನಾವು ಇದೇ ಕಾಲೇಜಲ್ಲೇ 33 ವರ್ಷಗಳಿಂದ ಕೂಡ ಇಲ್ಲೇ ಕೆಲಸವನ್ನು ಮಾಡ್ಕೊಂಡು ಮುಂದೆ ಇವತ್ತು ನಿಂತಿದ್ದೇವೆ. ಬೇಕಾದಷ್ಟು ಹಾಗೆ ಹೋಗಿದ್ರೆ ಈ ಕಾಲೇಜನ್ನ ಬಿಟ್ಟು ಎಲ್ಲೋ ಹೊರಗೆ ಹೋಗ್ಬೋದಿತ್ತು. ಆದ್ರೆ ಅದು ಏನ್ ಸಂಬಂಧ, ಏನ್ ಅಟ್ರಾಕ್ಷನ್ ಗೊತ್ತಿಲ್ಲ. ನಾವು ನಮ್ಮೂರೇ ಇರಬೇಕು, ನಮ್ಮ ಕಾನೂನು ಕಾಲೇಜಲ್ಲಿ ಮೊದಲು ಆರಂಭ ಮಾಡಿದಂತ ಕೆಲಸದಲ್ಲಿ ಕೊನೆಯವರೆಗೂ ಕೂಡ ಇಲ್ಲೇ ನಿವೃತ್ತಿನ ಪಡಿಬೇಕು ಅಂತ ಹೇಳಿ ಜಾಂಡ ಊರಿಗೆ ಕೂತಿರುವಂತ ಮೇಷ್ಟ್ರುಗಳು ನಿಮ್ಮ ಮುಂದೆ ಇವತ್ತು ನಿಂತಿದ್ದಾರೆ. ನೀವು ಅದಕ್ಕೆ ಸಾಕ್ಷಿ ಆಗ್ತೀರಿ ಅಂತ ಭಾವಿಸ್ಕೊಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರೋ ನಿಮ್ಮೆಲ್ಲರನ್ನು ಆತ್ಮೀಯವಾಗಿ ಬರಮಾಡ್ಕೊಡ್ಬೇಕು ಅಂತ ಹೇಳಿ ಕೇಳ್ತಾ ಇದ್ದಾರೆ ನಮ್ಮ ಪ್ರಾಂಶುಪಾಲರಾದ ಡಾಕ್ಟರ್ ಎಸ್ ದಿನೇಶ್. ಐ ರಿಕ್ವೆಸ್ಟ್ ವಿತ್ ಅವರ್ ಪ್ರಿನ್ಸಿಪಲ್ ಟು ವೆಲ್ಕಮ್ all the dignitaries and guests. ಶ್ರೀ ಗುರು ಬಸವಲಿಂಗ ನಮ್ಮ ಗ್ರಾಜುಯೇಷನ್ ಡೇ ಹಾಗೂ ವ್ಯಾಲ್ಯೂಟರಿ ಪ್ರೋಗ್ರಾಮ್ಗೆ ಸಂಬಂಧಪಟ್ಟ ಹಾಗೆ ಇದೊಂದು ಕಾರ್ಯಕ್ರಮವನ್ನು ಆಶೀರ್ವಚನೆ ನೀಡಲು ಆಗಮಿಸಿದಂತಹ
ನಮ್ಮ ದಾವಣಗೆರೆ ವಿರಕ್ತ ಮಠದ ಡಾಕ್ಟರ್ ಬಸವಪ್ರಭು ಸ್ವಾಮೀಜಿಯವರಿಗೆ ಈ ವೇದಿಕೆ ಪರವಾಗಿ ತುಂಬ ಹೃದಯ ಧನ್ಯವಾದ ಸ್ವಾಗತವನ್ನು ಬಯಸುತ್ತೇನೆ. ಸ್ವಾಮೀಜಿ ಹಾಗೆಯೇ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲು ಬಂದಿರುವಂತಹ ನಮ್ಮ ಕರ್ನಾಟಕ ಕಾನೂನು ವಿಶ್ವವಿದ್ಯಾನಿಲಯದ ವೈಸ್ ಚಾನ್ಸಲರ್ ಆಗಿರುವಂಥ ಡಾಕ್ಟರ್ ಸಿ ಬಸವರಾಜ್ ಸರ್ ಅವರಿಗೆ ಸಹ ಈ ವೇದಿಕೆ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆಯೇ ಗ್ರ್ಯಾಜುಯೇಟ್ ಡೇಯ ಸಂದರ್ಭಕ್ಕೆ ಅನುಗುಣವಾಗಿ ಸಂದೇಶಗಳನ್ನು ನೀಡಲು ನಮ್ಮ ಆನರಬಲ್ ಅಡ್ಮಿನಿಸ್ಟ್ರೇಟಿವ್ ಜಡ್ಜ್ ಬಿಜಾಪುರ ಹಾಗೂ ಆಲ್ ಜಡ್ಜ್ ಆಫ್ ಹೈಕೋರ್ಟ್ ಆಫ್ ಕರ್ನಾಟಕ ಹಾಗೆಯೇ ನಮ್ಮ ಕಾಲೇಜಿನ ವಿದ್ಯಾರ್ಥಿಯಾಗಿ ಜಡ್ಜಾಗಿ ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಶ್ರೀಯುತ ಆನರಬಲ್ ಶ್ರೀ ಜಸ್ಟಿಸ್ ವೆಂಕಟೇಶ್ ನಾಯಕ್, ಜಡ್ಜ್ ಹೈಕೋರ್ಟ್ ಆಫ್ ಕರ್ನಾಟಕ ಬ್ಯಾಂಗ್ಳೂರ್. ಇವರಿಗೂ ಸಹ ಸ್ವಾಗತ. ನಮ್ಮ ವೈಸ್ ಚಾನ್ಸಲರ್ ಆಗಿರುವಂಥ ಗುಡಿಸಿ ಸರ್ ಅವರು ಬರಬೇಕಾಗಿತ್ತು, ಕಾರ್ಯನಿಮಿತ್ತ ಅವರು ಬಂದಿರಕ್ಕಾಗೋದಿಲ್ಲ. ಅವ್ರಿಗೂ ಸಹ ಅನುಪಸ್ಥಿತಿಯಲ್ಲಿ ಅವರಿಗೆ ಸ್ವಾಗತವನ್ನು ಬಯಸುತ್ತೇನೆ. ಹಾಸ್ಪಿಟಲೈಸ್ ಆಗಿರೋದ್ರಿಂದ ಅವರಿಗೂ ಸಹ ಅನುಪಸ್ಥಿತಿಯಲ್ಲಿ ಸ್ವಾಗತವನ್ನು ಕೋರುತ್ತಾ ಈ ಕಾರ್ಯಕ್ರಮ ಮುಖ್ಯ ಕೇಂದ್ರ ಬಿಂದುಗಳಾಗಿರುವಂತಹ ನಮ್ಮ ಕಾಲೇಜಿನ ಪ್ರಾಪರ್ಟೀಸ್ ಅವರಿಗೂ ಸಹ ಅವರ ಪೇರೆಂಟ್ಸ್ಗೆ ಮತ್ತು ಅವರ ಚಿಲ್ಡ್ರನ್ಸ್ಗೆ ನಮ್ಮ ಈ SDM ವಿದ್ಯಾಪೀಠದ ಪರವಾಗಿ, ನಮ್ಮ ಕಾನೂನು ಕಾಲೇಜಿನ ಪರವಾಗಿ, ಈ ವೇದಿಕೆಯ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ವರ್ಗದವರಿಗೂ ಸಹ ಈ ವೇದಿಕೆಗೆ ಸ್ವಾಗತ ಬಯಸುತ್ತೇನೆ. ಕಟ್ಟಕಡೆಯದಾಗಿ ಈಗ ಪ್ರಸ್ತುತ ಇನ್ನೇನು ನೆಕ್ಸ್ಟ್ ವೀಕ್ ಎಕ್ಸಾಮನ್ನು ಫೇಸ್ ಮಾಡ್ತಿರುವಂಥ ಆಹ್ವಾನಿತರಿಗೆ, ಶರಣರಿಗೆ ಈ ವೇದಿಕೆ ಪರವಾಗಿ ಸ್ವಾಗತ ಬಯಸುತ್ತಾ ಈ ಸ್ವಾಗತ ಭಾಷಣಕ್ಕೆ ಅನುವು ಮಾಡಿಕೊಟ್ಟ ಈ ವೇದಿಕೆ ನಾನು ತುಂಬ ಧನ್ಯವಾದಗಳು. ಸಂತೋಷದಿಂದ ಬರಮಾಡ್ಕೊಂಡಂತ ನಮ್ಮ ಪ್ರಾಂಶುಪಾಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ಒಂದು ಗುಲಾಬಿ ಹೂವಿನ ಗುಚ್ಛದ ಮೂಲಕ ಅವರನ್ನ ಸ್ವಾಗತಿಸಿ ಜೋರಾದ ಚಪ್ಪಾಳೆಗಳಿಗೆ ನಮ್ಮ ಡಾಕ್ಟರ್ ಎಸ್ ದಿನೇಶ್ ಯಶಸ್ವಿ ಲಾ ಕಾಲೇಜ್ ಪ್ರಿನ್ಸಿಪಾಲ್. ನಮ್ಮ ಮನದಾಳದಲ್ಲಿ ಅಂತ ಹೇಳಿ ನೀವೆಲ್ಲ ಇಲ್ಲಿ ಕೂತಿರಬಹುದಷ್ಟೇ, ಆದ್ರೆ ನಿಮ್ಮ ಎಲ್ಲ ಮೈಂಡ್ ಅನ್ನುವಂಥದ್ದು ರೀಕಾಲ್ ಮಾಡ್ಕೊಳ್ತಾ ಇದೆ ಅಂತ ಅನ್ಕೊಳ್ತಾ ಇದೆ. ನೆನಪಿನ ಮನದಾಳದಲ್ಲಿ ಅಂತಂದ್ರೆ 1993-94ನೇ ಸಾಲಿನಿಂದ 24-25ರವರೆಗೆ 26 ಜುಲೈ ಅನ್ನುವಂಥದ್ದು ನಾವು ಅದರಲ್ಲಿ ಕಾಲಿಟ್ಟಿದ್ದೇವೆ. ನಮ್ಮ ಎಲ್ಲ ಹಳೆಯ ದಿನಗಳನ್ನ ನೆನಪು ಮಾಡಿಕೊಳ್ಳುವಂತಹ ಸೌಭಾಗ್ಯ ಇದಾಗಿದೆ. ನೀವೆಲ್ಲರೂ ಅದನ್ನ ಆನಂದಿಸಿ ಸಂತೋಷವನ್ನ ಅನುಭವಿಸಿ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚಾಲನೆಯನ್ನು ನೀಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ವೇದಿಕೆ ಮೇಲಿರುವಂತಹ ಪರಮ ಪೂಜ್ಯರು ಮತ್ತು ಆನರಬಲ್ ಜಡ್ಜ್ ಮತ್ತೆ ವೆಂಕಟೇಶ್ ನಾಯ್ಕ್ ಸರ್ ಹಾಗೂ ಇಂದ್ರೇಶ್ ಸರ್ ಹಾಗೂ ಬಸವರಾಜ್ ಸರ್. ಜಾಗತಿಕ ತಾಪಮಾನ, ಈ ಜಾಗತಿಕ ತಾಪಮಾನವನ್ನ ತಂಪುಗೊಳಿಸುವಂತಹ ಒಂದು ಉದ್ದೇಶದಿಂದಾಗಿ ನಾವು ಕಾರ್ಯಕ್ರಮವನ್ನು ಹೇಗೆ ಉದ್ಘಾಟನೆ ಮಾಡ್ತಾ ಇದ್ದೇವೆ, ಸಸಿಗೆ ನೀರೆರೆಯುವುದರ ಮೂಲಕ ಉದ್ಘಾಟನೆಯನ್ನ ನೆರವೇರಿಸಿಕೊಳ್ಬೇಕು ಅಂತ ಹೇಳಿ ಎಲ್ಲ ಗಣ್ಯರಲ್ಲಿ ಕೇಳಿಕೊಳ್ಳೋದಕ್ಕಾಗಿ ಅವರು ಸಸಿಗೆ ನೀರೆರೆದು ವಾತಾವರಣವನ್ನು ತಂಪುಗೊಳಿಸಿದಷ್ಟೇ ಅಲ್ಲದೆ ಇವತ್ತಿನ ದಿನಗಳಲ್ಲಿ ನಮ್ಮ ಸುತ್ತಲೂ ಹಸಿರು ಅನ್ನುವಂಥದ್ದು ಕಂಡ್ರೆ ಅದು ಪಾಸಿಟಿವ್ ಎನರ್ಜಿಯನ್ನು ರಿಲೀಸ್ ಮಾಡ್ತಾರೆ. ನಮ್ಮೆಲ್ಲರ ಎಡಬಲ ಮುಂದೆ ಹಿಂದೆ ಇರುವಂತ ಸುತ್ತಮುತ್ತಲು ಪಾಸಿಟಿವ್ ಎನರ್ಜಿಯನ್ನ ರಿಲೀಸ್ ಮಾಡ್ತಾ ಇರುವಂತಹ ಹಸಿರು ಗಿಡಕ್ಕೆ ನೀರೆರೆದು ಕಾರ್ಯಕ್ರಮ ಸಕ್ಸಸ್ ಆಗಲಿ ಅಂತ ಆಶಯದೊಂದಿಗೆ ಸಸಿಗೆ ನೀರೆರೆದು ವಾತಾವರಣ ತಂಪುಗೊಳಿಸಿದಂತಹ ಪರಮ ಪೂಜ್ಯರು, ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರಿಗೆ ಧನ್ಯವಾದಗಳು, ಮತ್ತೊಮ್ಮೆ ಅಭಿನಂದನೆಗಳು. ಪಾಠ ಮಾಡುವಂತ ಮೇಷು. ಹಾಗಾಗಿ ಇದಕ್ಕೆ ಸಂಬಂಧಿಸಿದಂತೆ ಒಂದು ಸಂವಿಧಾನದ ಪೀಠಿಕೆಯನ್ನ ನಾವೀಗ ಪ್ರಸ್ತುತಪಡಿಸ್ತಾ ಇದ್ದಾರೆ ನಮ್ಮ ಅಸೋಸಿಯೇಟ್ ಪ್ರೊಫೆಸರ್ ಆದ KV ಲೋಕೇಶ್ ರೆಡ್ಡಿ ಸರ್ ಅವರು. ಕಾನ್ಸ್ಟಿಟ್ಯೂಷನ್ ಓತ್ ಬೈ ಪ್ರೊಫೆಸರ್ KV ಲೋಕೇಶ್ ರೆಡ್ಡಿ ಸರ್, ಪ್ಲೀಸ್ ಸರ್. ನೀವೆಲ್ಲರೂ ಎದುರು ನಿಮ್ಮ ಕೈಯನ್ನು ಭಾಗಕ್ಕೆ ಸ್ಟ್ರೆಚ್ ಮಾಡಿ. ಸ್ಟ್ಯಾಂಡ್ ಆನ್ ಯುವರ್ ಫೀಟ್ ಅಂಡ್ ಸ್ಟ್ರೆಚ್ ಯುವರ್ ರೈಟ್ ಹ್ಯಾಂಡ್. ವೇದಿಕೆ ಮೇಲಿರುವ ಪರಮ ಪೂಜ್ಯ ಸ್ವಾಮೀಜಿಗಳ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ, ವೇದಿಕೆಯ ಮೇಲಿರುವ ಎಲ್ಲ ಗೌರವಾನ್ವಿತ ನ್ಯಾಯಾಧೀಶರುಗಳಿಗೆ,
ಹಾಗೂ ವೇದಿಕೆ ಮೇಲಿರುವ ನಮ್ಮ ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯದ ಉಪಕುಲಪತಿಗಳಾದಂತಹ ಪ್ರೊಫೆಸರ್ ಬಸವರಾಜ್ ಸರ್ ಅವರಿಗೆ ಹಾಗೂ ನಮ್ಮ ಕಾಲೇಜಿನ ಪ್ರಾಂಶುಪಾಲರಿಗೆ ಹಾಗೂ ಎಲ್ಲರಿಗೂ ವಂದಿಸುತ್ತಾ ವೇದಿಕೆಯ ಮೇಲಿರುವ ಮತ್ತು ಮುಂಭಾಗದಲ್ಲಿರುವ ನನ್ನ ಎಲ್ಲ ಅಧ್ಯಾಪಕ ಮಿತ್ರರಿಗೆ, ಮುಖ್ಯವಾಗಿ ನಮ್ಮ ಕಾಲೇಜಿನ ಎಲ್ಲ ಹಳೆಯ ಮತ್ತು ಪ್ರಸ್ತುತ ಇರುವ ಎಲ್ಲ ವಿದ್ಯಾರ್ಥಿಗಳಿಗೂ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸುತ್ತಾ, ಈಗ ನಾನು ಹೇಳಿಕೊಟ್ಟ ಹಾಗೆ ಹೇಳ್ಬೇಕಂತ ಎಲ್ಲರಲ್ಲಿ ಕೇಳ್ಕೊಳ್ತಾ, we the people of India, having solemnly resolved to constitute India into a sovereign, socialist, secular, democratic republic, and to secure to all its citizens justice, social, economic, and political liberty of thought, expression, belief, faith, and worship, equality of status and of opportunity, and to promote among them all fraternity, assuring the dignity of the individual and the unity and integrity of the nation in our constituent assembly this 26th day of November 1949 do hereby adopt, enact and give to ourselves this constitution. Thank you.